ಅಪ್ಪ ಹೇಳಿದ ಮಾತುಗಳು ಇಂದು ನೆನಪಾಗುತ್ತಿವೆ. ಬಾಲ್ಯದಲ್ಲಿ ಅಪ್ಪ ಹೇಳಿದ ಮಾತುಗಳು ಆಗ ಕಿವಿಗೆ ಬಿದ್ದರೂ ಮನಸ್ಸಿಗೆ ಇಳಿಯುತ್ತಿರಲಿಲ್ಲ. ಚೆನ್ನಾಗಿ ಓದು, ಒಳ್ಳೆಯವರ ಜೊತೆ ಇರು, ಹಣದ ಬೆಲೆ ತಿಳಿದು ಬದುಕು, ನಂಬಿಕೆ ಕಳೆದುಕೊಳ್ಳಬೇಡ ಎಂದು ಅವರು ಹೇಳಿದ ಪ್ರತಿಯೊಂದು ಮಾತನ್ನು ಆಗ ಉಪದೇಶವೆಂದು ಭಾವಿಸಿದ್ದೆ. ಆದರೆ ಇಂದು ಜೀವನದ ದಾರಿಯಲ್ಲಿ ಒಂದೊಂದು ಹೆಜ್ಜೆ ಇಡುತ್ತಾ ಬಂದಂತೆ ಅಪ್ಪ ಹೇಳಿದ ಆ ಮಾತುಗಳ ನಿಜವಾದ ಅರ್ಥ ತಿಳಿಯುತ್ತಿದೆ. ಜೀವನ ಕಷ್ಟಗಳನ್ನು ತೋರಿಸಿದಾಗ, ಜನರು ಬದಲಾಗುವುದನ್ನು ಕಂಡಾಗ, ನಮ್ಮವರು ಕೂಡ ದೂರ ಆಗುವ ಸಂದರ್ಭ ಬಂದಾಗ ಅಪ್ಪನ ಪ್ರತಿಯೊಂದು ಎಚ್ಚರಿಕೆಯೂ ನೆನಪಾಗುತ್ತದೆ. ಇಂದು ಅಪ್ಪನ ಜೊತೆ ಕುಳಿತು ಮಾತನಾಡಬೇಕೆನಿಸುತ್ತದೆ. ನೀವು ಹೇಳಿದ್ದು ಸತ್ಯ ಅಪ್ಪ ಎಂದು ಹೇಳಬೇಕೆನಿಸುತ್ತದೆ. ಆದರೆ ಕೆಲವೊಮ್ಮೆ ಸಮಯ ನಮ್ಮ ಕೈಯಲ್ಲಿ ಇರುವುದಿಲ್ಲ. ಅಪ್ಪನ ಪ್ರೀತಿ ಜಾಸ್ತಿ ಮಾತುಗಳಲ್ಲಿ ಇರಲಿಲ್ಲ. ಅವರ ಕಾಳಜಿ ಬೈಗುಳದಲ್ಲಿ, ಮೌನದಲ್ಲಿ, ಬೆವರಿನಲ್ಲಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ ಮಾಡಿದ ತ್ಯಾಗದಲ್ಲಿ ಅಡಗಿತ್ತು. ಇಂದು ಬದುಕು ಕಲಿಸುತ್ತಿರುವ ಪ್ರತಿಯೊಂದು ಪಾಠವೂ ಒಂದೇ ಮಾತು ಹೇಳುತ್ತಿದೆ. ಅಪ್ಪ ಹೇಳಿದ ಮಾತುಗಳು ಉಪದೇಶಗಳಲ್ಲ, ಅವು ಬದುಕಿನ ಅನುಭವಗಳಿಂದ ಹುಟ್ಟಿದ ಅಮೂಲ್ಯವಾದ ಪಾಠಗಳಾಗಿದ್ದವು ಎಂದು.